Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಜನನಾಯಕ ಅಪ್ಪು ಟಿವಿ ಅಂತಂದೇಳಿ ಸಂಡೂರಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಏನೇ ನಡೆದರೂ ಕೂಡ ಒಂದು ಕಟ್ಟ ಕಡೆಯ ವ್ಯಕ್ತಿಯಲ್ಲಿ ಕೂಡ ಹೋಗಿ ಅವ್ರು ಕುಂದಿರಿಸಿ ಮಾತಾಡಿಸಿ ಅವರ ಸಮಸ್ಯೆಗಳನ್ನು ವೀಕ್ಷಕರಿಗೆ ತಂದು ಮುಟ್ಟಿಸುವಂಥ ಕೆಲಸ ಇವತ್ತು ಅಪ್ಪು ಟಿವಿ ಮಾಡ್ತಾ ಇದೆ. ಜನನಾಯಕ ಅಪ್ಪು ಟಿವಿ 4ನೇ ವರ್ಷಕ್ಕೆ ಮುಗಿಸಿ 3ನೇ ವರ್ಷ ಮುಗಿಸಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಈ ಜನನಾಯಕ ಅಪ್ಪು ಟಿವಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಅಂಗವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಮತ್ತು ಕಿಲಾಡಿ ದಂಪತಿಗಳು ಹಾಸ್ಯ ಸಂಜೆ ಜಾನಪದ ಗಾಯನ ರಸಮಂಜರಿ ಕಾರ್ಯಕ್ರಮವನ್ನು ನಗೆ ಹಬ್ಬ ಅಂತಂದೇಳಿ ಹಮ್ಮಿಕೊಂಡಿದೆ. ಈ ಬರೋ 14ನೇ ತಾರೀಕು BR ಅಂಬೇಡ್ಕರ್ ಜಯಂತಿ ಅಂಗವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಮತ್ತು ಕಿಲಾಡಿ ದಂಪತಿಗಳು ಹಾಸ್ಯ ಸಂಜೆ ಜಾನಪದ ಗಾಯನ ರಸಮಂಜರಿ ಕಾರ್ಯಕ್ರಮವನ್ನು ನಗೆ ಹಬ್ಬ ಅಂತಂದೇಳಿ ಹಮ್ಮಿಕೊಂಡಿದೆ. ಈ ಬರೋ 14ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿಯಲ್ಲಿ ಒಂದು ಉನ್ನತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮಹಿಳೆಯರಿಗೆ, ಮಹಿಳಾ ಸಾಧಕಿಯರಿಗೆ ಮತ್ತು ಉನ್ನತ ಸರ್ಕಾರಿ ಅಧಿಕಾರಿಗಳಿಗೆ, ಉನ್ನತವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಸನ್ಮಾನ ಸಮಾರಂಭ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಭಾಳ ಒಳ್ಳೆಯ ಉತ್ತಮವಾದ ಕೆಲಸ ಅಂತಂದು ಹೇಳ್ಬೋದು. ಯಾಕಂದರೆ ನೀನು ಏನೋ ಒಂದು ಕೆಲಸ ಮಾಡ್ತಿದ್ರೆ ನಿನಗೆ ಯಾರಾದರೂ ಹೇಳಬೇಕು, ನೀನು ಒಳ್ಳೆ ಕೆಲಸ ಮಾಡ್ತಿದ್ದೀಯಪ್ಪ ಅಂತಂದೇಳಿ, ಆವಾಗ ಒಂಥರ ಖುಷಿ ಆಗೋದು, ಇನ್ನೂ ಹೆಚ್ಚಿನ ಮಟ್ಟಿಗೆ ಕೆಲಸ ಮಾಡೋಂಥ ಮನಸ್ಸು ಬರೋದು. ಸೊ ಹಂಗಾಗಿ ಇವರು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ನಾನು ಕೂಡ ಈ ಒಂದು ಇದು ಕೇಳ್ತಾ ಇದ್ದೀನಿ. ಜನನಾಯಕ ಅಪ್ಪು ಟಿವಿ ಕೂಡ ಭಾಳ ಒಳ್ಳೆಯ ಕೆಲಸ ಮಾಡ್ತಿದೆ. ಈ 4ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇನ್ನೂ 16 ವರ್ಷಗಳ ಕಾಲ ಜನಸೇವೆ ಹೀಗೆ ಮುಂದುವರಿಲಿ ನಿಮ್ಮ ಸೇವೆ. ಜನನಾಯಕ ಅಪ್ಪು ಟಿವಿ ಅವರ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು BR ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಅವರು 4ನೇ ವರ್ಷದ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂತಹ ಮತ್ತು ಸಮಾಜಕ್ಕೆ ತಮ್ಮ ಅಳಲು ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಅವ್ರ ಕಡೆಯಿಂದ ಹಮ್ಮಿಕೊಂಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಕೂಡ ಸಾಕಷ್ಟು 4 ವರ್ಷಗಳಿಂದ ಕೂಡ ಅವರು ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರ ಒಂದು ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಭಾಗವಹಿಸಿ ಅವರಿಗೆ ಹೆಚ್ಚಿನ ಒಂದು ಜನಸೇವೆ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಹಾಗೆಯೇ ಯಾವಾಗ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಕೂಡ ನಮ್ಮ ಸಮಾಜದ ಒಂದು ಅಂಗ ಮತ್ತು ನಮ್ಮ ಸಮಾಜದ ಒಂದು ಹೊಣೆಗಾರಿಕೆ ಕೂಡ ಹೌದು. ಅದನ್ನು ತಾವೆಲ್ಲರೂ ಮಾಡಬೇಕು. ಹಾಗೆಯೇ ಅವರ ಒಂದು ಈ ಕಾರ್ಯಕ್ಕೆ ನಾವೆಲ್ಲರೂ ಸೇರಿ ಕೈಗೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ನಾನು ತಮ್ಮೆಲ್ಲರಲ್ಲಿ ಮನವಿ